ಸಂತೋಷವನ್ನು ಅನುಭವಿಸುವುದಕ್ಕೆ ಮಾತ್ರ ಸಾಧ್ಯವಾಗುತ್ತಾ ಇಲ್ಲ. ಏನಾಯಿತು? ದಿತಿ ಪೌತ್ರನ ಮಾಲಿನಿ ಸಂಜಾತನಾದ ಮಹಿಷದಾನವ ವಿಧಾತನ ವರಬಲದಿಂದ ಕೊಬ್ಬಿ ದುಷ್ಟನಾದಂತಹ ಶಕ್ತಮುಖಾದಿಗಳನ್ನು ಒಡಗೂಡಿಕೊಂಡು ದಿವ ಭೂಮಿಯಲ್ಲೇ ಸೇರಿದ. ಸಮರಾಂಗಣದಲ್ಲಿ ಇಂದ್ರಾದಿ ಸುಮನಸರನ್ನು ಜಯಿಸಿದ. ಮೂರು ಲೋಕವನ್ನೇ ತನ್ನ ಹಕ್ಕೆಯಲ್ಲಿಟ್ಟುಕೊಂಡು ಮೆರೆದಾಡುತ್ತಾ ಇದ್ದಾರಮ್ಮ. ಅವನ ಅಟ್ಟಹಾಸದಿಂದ ಕ್ಷಮೆಗೆ ಕ್ಷಾಮ ಒದಗಿದೆ. ಅಧರ್ಮ ಎನ್ನುವ ವ್ಯಾಘ್ರ ತಾಂಡವ ಮಾಡುತ್ತಾ ಇದೆ. ಧರ್ಮ ಎನ್ನುವ ಗೋವು ತಲೆಯಲ್ಲಿ ಕಾಲ್ಗುರಿದು ಬಿದ್ದಿದೆ. ಅವನ ಅಟ್ಟಹಾಸವನ್ನು ನಿಲ್ಲಿಸಿ ನಿನ್ನ ಮಕ್ಕಳನ್ನು ಉದ್ಧರಿಸಿ ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲದಲ್ಲಿ ಇರಿಸಿದ್ದಾರೆ. ದೇವತಾ ನಾರ್ಯರೆಲ್ಲ ಜೊತೆಯಾಗಿ ಬಂದು ಜಗನ್ನಾಥಿ ನಾನಾ ವಿಧದಿಂದ ಅಲಂಕರಿಸುತ್ತಲೂ ಇದ್ದಾರೆ. ಅವರೆಲ್ಲ ಭಕ್ತಿಯಿಂದಷ್ಟು ಸೇವೆ ಮಾಡುವಾಗ ಮಾತೆಯ ಮಕ್ಕಳಾಗಿ ಭುಜಕರಾಗಿ ಯಾವುದೇ ಆಯುಧದ ಅಗತ್ಯವೇ ಇಲ್ಲ. ಆದರೂ ನಮ್ಮ ನಮ್ಮ ಕೈಯಾಯುಧದ ಪಾವಿತ್ರ್ಯಕ್ಕಾಗಿ ಸರ್ವ ಸಮರ್ಪಣ ಭಾವದಿಂದ ಮಾತೆಗೆ ಅರ್ಪಿಸಿದ್ದೇವೆ. ಮಹಿಷಾದಿಗೆ ಜಗಜ್ಜನನಿ ಹೊರಟು ನಿಂತಾಯಿತು. ಕಾಮಣಿಗೆ ಹೋಗುವುದು ಮಾತು ಕೊಟ್ಟಿದ್ದಾನೋ ಅದು ಬೇಕೆಂದು Thank you.
¡Vamos!